ಇಲ್ಲಿ ಇಷ್ಟು ಅಂಗಡಿಗಳಿದ್ದಾರೆ, ಯಾರಾದ್ರೂ 100 ರೂಪಾಯಿ ಕೊಟ್ಟಿದ್ದೀರೇನಪ್ಪ? ಯಾರಿಗಾದ್ರೂ ಏನು ಹೇಳಿದಾರಪ್ಪ? ಶಾಸಕರು ಏನು ಹೇಳಿದ್ದಾರೆ? ಯಾರಿಗೂ 100 ರೂಪಾಯಿ ಕೊಡಬೇಡಿ, ನೀವು ನಿಮ್ದೇನಿದೆ ನಿಮ್ಮ ನ್ಯಾಯ ದೊರಕಿಸ್ಕೊಂಡಿದ್ದಾರೆ. ತುಂಬಾ ಅನ್ಯಾಯ ಆಗುತ್ತೆ. ಪ್ಲಾಟ್ಫಾರ್ಮ್ ಬಂದ್ಬಿಡ್ತೀವಿ ಸರ್, ನಮ್ಗೆ ಇದು ಬಿಟ್ಟರೆ ಬೇರೆ ಜೀವನ ನಮ್ಗೆ ಗೊತ್ತಿಲ್ಲ. ಕರ್ಮ ಯಾರನ್ನೂ ಬಿಡಲ್ಲ. ಈಗ ನೂರು ನಮ್ಮ ಸಂಸಾರಗಳು ನೀವು ಖಾಲಿ ಮಾಡಿಸ್ಬಿಟ್ರೆ ನಿಮ್ಗೆ ದೇವ್ರು ಒಳ್ಳೇದು ಮಾಡ್ತಾನ? ನಮ್ದು ಅಂಗಡಿ ಬಂದಿರೋದು ಎಸ್ಸಿಗೆ, ನಮ್ದು ಕ್ಯಾಟಗರಿ ಎಸ್ಸಿನ, ನಮ್ಗೆ ಯಾವ್ದು ಅನ್ಯಾಯ ಆಗಿಲ್ಲ. 15 ವರ್ಷದಿಂದ 40ರಿಂದ 50 ಅಂಗಡಿಗಳು ಖಾಲಿ ಇದೆ. 14 ಕೋಟಿ ಅದಕ್ಕೆ ಬಂಡವಾಳ ಹಾಕಿದ್ದಾರೆ. 100 ಜನ ಬಡವ್ರ ಮೇಲೆ ಹೊಟ್ಟೆ ಮೇಲೆ ಹೊಡೆದು ನಗರಸಭೆಗೆ ಆದಾಯ ಬರಬೇಕು ಅಂತ ಯಾರು ಯೋಚನೆ ಕೂಡ ಮಾಡಬಾರ್ದು ಸರ್. ಏನಾದರೂ ಪ್ರದೀಪ್ ಈಶ್ವರ್ ಬೇರೆ ಒಳ್ಳೇದಕ್ಕೇನು ಕಾಣಿಸ್ತಾ ಇಲ್ವಾ? ಪ್ರದೀಪ್ ಈಶ್ವರ್ಗೆ ಎಲ್ಲ ಫುಟ್ಪಾತಲ್ಲಿರೋರನ್ನ ಫುಟ್ಪಾತ್ಗೆ ಖಾಲಿ ಮಾಡಿಸಿದಾಗ ತಂದು ಒಳಗಡೆಗೆ ಹಾಕಿದ್ದು ಇದೇ ನಗರಸಭೆ ಅಧಿಕಾರಿಗಳೇ. ಇದರಲ್ಲಿ ಪ್ರದೀಪ್ ಈಶ್ವರ್ ಕೈವಾಡ ಏನಿಲ್ಲ. ಯಾವ ಕ್ಯಾಟಗರಿಗೆ ಯಾವ ಅಂಗಡಿ ಬೇಕೋ ಎಲ್ರಿಗೂ ಕೊಟ್ಟಿದ್ದಾರೆ. 1986ರಲ್ಲಿ ಅಂಗಡಿ ಮಳಿಗೆಗಳಾಯಿತು. ಅದಕ್ಕಿಂತ ಮೊದಲು ನಮ್ಮ ತಂದೆಯವರು ಇದೇ ಮಳಿಗೆಗಳಲ್ಲಿ ಪ್ಲಾಸ್ಟಿಕ್ ಹಾಕ್ಕೊಂಡು ಪ್ಲಾಸ್ಟಿಕ್ನಲ್ಲಿ ವ್ಯಾಪಾರ ಮಾಡಿಕೊಂಡು ಬರ್ತಾಯಿದ್ದವರು. ಆಮೇಲೆ ನಗರಸಭೆಯವರು ನಮ್ಮ ಹತ್ರ ಠೇವಣಿ ತೊಗೊಂಡು ನಮಗೆ ಚಿಕ್ಕಾಗಿ ಗೂಡುಗಳು 4x6 ಅಂಗಡಿಗಳನ್ನ ಕಟ್ಟಿ ನಮಗೆ ಕೊಟ್ಟಿರ್ತಾರೆ. ಅವತ್ತಿಂದ ನಾವು ಕಾಲಕ್ರಮೇಣ ಏನೇನಿದೆ ರೈಸ್ ಮಾಡ್ಕೊಂಡು ಇಲ್ಲಿವರೆಗೂ ನಡ್ಸ್ಕೊಂಡು ಬರ್ತಾ ಇರ್ತೀವಿ. 1986ರಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಅಂದಾಗ ಆವಾಗ ಇದು ಇರಲಿಲ್ಲ. ಈಗ ಬಂದಿರೋದು 2019ನಲ್ಲಿ ಇದು ಏನು ಗೌರ್ಮೆಂಟ್ ಮಾಡಿರೋದು. ಅದ್ರ ಮೊದಲು ನಮ್ಮ ಹತ್ರ 9 ಅಂಗಡಿ ರಿಸರ್ವ್ ಇದೆ, ಆಲ್ರೆಡಿ ಇದೆ. ರಿಸರ್ವ್ಡ್ ಆಗಲಿ 9 ಅಂಗಡಿ ನಮ್ಮ SC ST ಅವ್ರದ್ದು ಇದೆ, ಆಯಿತಾ. ಇನ್ನು ನಮ್ಮ ಇದರಲ್ಲಿ ಕಾಂಪ್ಲೆಕ್ಸಲ್ಲಿ 40ರಿಂದ 50 ಅಂಗಡಿ ಇನ್ನೂ ಖಾಲಿ ಇದೆ. ಹಳೆ ಅಂಗಡಿಗಳೇ 6ರಿಂದ 8 ಅಂಗಡಿಗಳು ಇನ್ನೂ ಖಾಲಿ ಇದೆ, ಬೀಗ ಹಾಕ್ಕೊಂಡು ಇಟ್ಕೊಂಡಿದ್ದಾರೆ. ಅದು ಆವಾಗಲೇ 3ರಿಂದ 4 ವರ್ಷ ಆಗಿರುತ್ತೆ. ಅದನ್ನೇ ನೀವು ಇನ್ನೂ ವಿಲೇವಾರಿ ಮಾಡಿಲ್ಲ. ಯಾರು ಬೇಕೋ ಕೊಡ್ಬೋದಾಗಿತ್ತಲ್ವ? ಯಾರು ಬೇಕೋ ಕೊಡ್ಬೋದಾಗಿತ್ತು, ಅದು ಕೊಟ್ಟಿಲ್ಲ, ಏನೂ ಇಲ್ಲ. 15 ವರ್ಷದಿಂದ 40ರಿಂದ 50 ಅಂಗಡಿಗಳು ಖಾಲಿ ಇದೆ. 14 ಕೋಟಿ ಅದಕ್ಕೆ ಬಂಡವಾಳ ಹಾಕಿದ್ದಾರೆ. ಅವೈಜ್ಞಾನಿಕವಾಗಿ ಕಟ್ಟಿದ್ದಾರೆ, ವೈಜ್ಞಾನಿಕವಾಗಿ ಕಟ್ಟಿಲ್ಲ, ವಿತೌಟ್ ಪ್ಲ್ಯಾನ್ ಕಟ್ಟಿಬಿಟ್ಟಿದ್ದಾರೆ. ಯಾರು ತೊಗೊತಾ ಇಲ್ಲ. ಅದರೊಳಗೆ ರಾತ್ರಿ ಹೊತ್ತು ಕುರಿಗಳು ಬಿಟ್ಕೊತಾ ಇದ್ದಾರೆ. ರಾತ್ರಿ ಹೊತ್ತು ಅನೈತಿಕ ನಡೀತಾ ಇದೆ. ಈಗಲೂ ಬೇಗ ತೋರಿಸ್ತೀವಿ, ಈಗ ಕ್ಷಣಕ್ಕೆ ತೋರಿಸ್ತೀವಿ. ಅಲ್ಲೇ ತಿನ್ನೋದು ಕುಡಿಯೋದು ಮತ್ತೊಂದು ಎಲ್ಲ ನಡೀತಾ ಇದೆ. ನಿಮ್ಗೆ ಈಗಲೇ ತೋರಿಸ್ತೀವಿ. ಇದನ್ನು DC ಸಾಹೇಬರು ಬಂದು ಅವಾಗಲೂ ನೋಡಿದ್ರು, ಅವರು ಫೋಟೋ ತೊಗೊಂಡು ಹೋಗಿದ್ದಾರೆ. ಅದನ್ನು ಕೊಟ್ಟು ಎಲ್ಲ ರೆಡಿ ಮಾಡಿದೆ. ಸುಮ್ಮನೆ ಬಂದು ಯಾರೋ ಚಿಲ್ಲರೆ ಪಲ್ಲರೆ ವ್ಯಾಪಾರ ಮಾಡ್ಕೊತಾ ಇರೋರಿಗೆ ಬಂದು ನಮ್ಮ ಮೇಲೆ ಸುಮ್ಮನೆ ಬಿದ್ದು ಅದು ಇದು ಎಲ್ಲ ಹೇಳ್ಕೊಂಡು ಸುಮ್ಮನೆ ಅವ್ರದ್ದು ಕೊಡಬೇಕು. ಅದು 19ರಿಂದ ಬಂದಿರೋದು ಇದೆ ಅಲ್ವ? ಕೊಡ್ರಿ, ಇನ್ನೂ ಜಾಸ್ತಿ ಕೊಡ್ರಿ. ಅದು ಏನು ಹೇಳ್ತಾರೆ ಅದಕ್ಕಿಂತ ಜಾಸ್ತಿ ಕೊಡ್ರಿ. ಇದೆಯಲ್ವ ಅಂಗಡಿಲಿ ಕೊಡ್ರಿ. ನಾವು ಜೀವನ ಮಾಡ್ತೀವಿ, ನಾವೆಲ್ಲ ಹೋಗ್ಬೇಕೀಗ. ಕೊಡೋಣ, ಕೊಡೋಣ. ನಾವು ಕೊಡಬೇಡ ಅಂತ ಹೇಳ್ತಾನೆ ಇಲ್ಲ. ಅವ್ರದ್ದು ಏನಿದೆ ಎಲ್ಲ ಕೊಡ್ರಿ, ಇನ್ನೂ 2% ಜಾಸ್ತಿ ಕೊಡ್ರಿ. ಇದೆಯಲ್ವ? ಕೊಡ್ರಿ ಅಂಗಡಿಗಳು. ಈ ಹರಾಜು ಪ್ರಕ್ರಿಯೆ ಸರಿನಾ ತಪ್ಪ ನಿಮ್ಮ ಪ್ರಕಾರ? ತಪ್ಪು ಸರ್. ಯಾಕೆಂದರೆ ನಾವು ಇದಕ್ಕೆ ಸ್ಟಾರ್ಟಿಂಗಲ್ಲಿ ದುಡ್ಡು ಕೊಟ್ಟು ನಮ್ಮಿಂದ ಅಂಗಡಿಲಿ ಕಟ್ಕೊಟ್ಟಿರೋದು. ಫಸ್ಟ್ ಅಡ್ವಾನ್ಸ್ ಮಾಡಿ ನಾವು ಇಲ್ಲಿಂದ ಅಂಗಡಿ ಕಟ್ಕೊಂಡು ಬಂದಿರೋದು. ಕಾಲಕ್ರಮೇಣ ಅವತ್ತಿಂದ ಇಲ್ಲಿವರೆಗೂ ನಾವು ನಗರಸಭೆಗೆ ಬಾಡಿಗೆ ಕೊಟ್ಟಿದ್ದೀವಿ ಅಂತ ನೋಡ್ರಿ, ಆಯಿತಾ. ಈಗ ಇರೋದು ಎಷ್ಟು ಖಾಲಿ ಇದೆ ಅಂತ ನೋಡಿ. ಫಸ್ಟು ಕೃಷ್ಣಗಿರಿ ಖಾಲಿ ಇದೆ, ಟೌನ್ ಹಾಲಲ್ಲಿ ಖಾಲಿ ಇದೆ. 7-8 ವರ್ಷ ಆಯಿತು ಅವಾಗಲೇ ಕಟ್ಟಿಯೋದು. ನಮ್ಮ ಮಾರ್ಕೆಟಲ್ಲಿ 40ರಿಂದ 50 ಅಂಗಡಿ ಖಾಲಿ ಇದೆ. 15 ವರ್ಷ ಆಗಿದೆ ಕಟ್ಟಿ. ಅದನ್ನೇ ಕೊಡೋಕ್ಕಾಗಿಲ್ಲ ನಿಮಗೆ. ಜೀವನ ಮಾಡೋನು ಯಾಕೆ ನೀವು ನಮ್ಮ ಜೀವನ ಕಸಿತಾ ಇದ್ದೀರಾ ನಾನು ಕೇಳ್ತಾ ಇದ್ದೀನಿ. ಈಗ ಹರಾಜು ಪ್ರಕ್ರಿಯೆಯಲ್ಲಿ ಯಾರ್ದಾದ್ರೂ ಕೈವಾಡ ಇದೆ ಅಂತ ಹೇಳ್ಬಿಟ್ಟು 100 ರೂಪಾಯಿ ಯಾರ್ದು ಇಲ್ಲ. 100 ರೂಪಾಯಿ ಯಾರ್ದು ಇಲ್ಲ. 100 ಯಾರ್ದು ಇಲ್ಲ. ಯಾರ್ದಿದೆ ಅಂತ ಯಾರ್ದು ಕೈವಾಡ ಇಲ್ಲ, ಆಯಿತಾ. ಈ ನಿನ್ನೆ ಬಜೆಟ್ ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಮುಂದೂಡಿದ್ದಾರೆ ಅಷ್ಟೇ. ನನ್ನ ಹೆಸರು ಸಂಜಯ್ ಕುಮಾರ್ ಅಂತ, ಸಂತೆ ಮಾರ್ಕೆಟಲ್ಲಿ ರೇಷನ್ ಅಂಗಡಿ ಮಾಡ್ಕೊಂಡಿರೋದು. ಇದರಲ್ಲಿ ಪ್ರದೀಪ್ ಈಶ್ವರ್ ಕೈವಾಡ ಏನಿಲ್ಲ. ಯಾವ ಕ್ಯಾಟಗರಿಗೆ ಯಾವ ಅಂಗಡಿ ಬೇಕೋ ಎಲ್ರಿಗೂ ಕೊಟ್ಟಿದ್ದಾರೆ. ಏನಕ್ಕೆ ಅದು ಈ ಥರ ಮಾಡ್ತಾರೋ ಗೊತ್ತಿಲ್ಲ. ಇಷ್ಟು ವರ್ಷದಿಂದ ನಾವು ಜೀವನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸುಮಾರು ಒಂದು 30 ವರ್ಷದಿಂದ ಇದ್ದೀವಿ. ಯಾವ ಬಾಡಿಗೆನೂ ಟೈಮ್ ಟು ಟೈಮ್ ಕಟ್ಕೊಂಡಿದ್ದೀವಿ. ಈಗ ಸಡನ್ನಾಗಿ ಬಂದು ಹರಾಜು ಮಾಡಿಬಿಟ್ಟು ಮತ್ತು ನಮ್ಮ ಅಂಗಡಿಗಳು ನಮಗೆ ಸಿಕ್ಕಿಲ್ಲ ಅಂದರೆ ನಾವು 1000 ರೂಪಾಯಿ ಸಾಲ ಮಾಡಿದ್ದೀವಿ. ಇವಾಗ ಸಡನ್ನಾಗಿ ಅಂಗಡಿ ಇದು ಮಾಡಿಸಿದ್ರೆ ನಮ್ಮ ಕೈಯಲ್ಲಿ ಆಗಲ್ಲ. ರೇಷನ್ ಅಂಗಡಿ ಬಿಟ್ಟು ಬೇರೆ ಇದು ಮಾಡೋಕ್ಕಾಗಲ್ಲ. ನಮಗೂ ಸಾಲ ಯಾವೂ ಬರಲ್ಲ. ಏನಿದೆಯೋ ಬಾಡಿಗೆ ಇಲ್ಲ, ಜಾಸ್ತಿ ಮಾಡೋಂಗಾದ್ರೂ ಮಾಡಿ ನಮ್ಮ ಅಂಗಡಿ ಹಂಗೆ ನೋಡಿ ಹಂಗೆ ಉಳಿಸ್ಕೊಡಿ ನಮಗೆ. ಅದು ಬಿಟ್ಟು ನಮ್ಗೆ ಬೇರೆ ಗತಿ ಇಲ್ಲ. ನಮ್ಮದು ಅಂಗಡಿ ಬಂದಿರೋದು SCಗೆ, ನಮ್ಮದು ಕ್ಯಾಟಗರಿ SCನ, ನಮ್ಗೆ ಯಾವುದೂ ಅನ್ಯಾಯ ಆಗಿಲ್ಲ. ಪ್ರದೀಪ್ ಈಶ್ವರ್ ಯಾರಿಗೂ ಮೋಸ ಮಾಡಿಲ್ಲ, ಸುಳ್ಳು ಅಪರಾಧನೇ ಮಾಡ್ತಾವ್ರೆ. ಆ ಕ್ಯಾಟಗರಿ ಕೊಟ್ಟಿಲ್ಲ, ಈ ಕ್ಯಾಟಗರಿ ಕೊಟ್ಟಿಲ್ಲ ಅಂತ.
ಇದರಲ್ಲಿ ಪ್ರದೀಪ್ ಈಶ್ವರ್ದು ಏನು ಕೈವಾಡ ಇಲ್ಲ. ಅವರು ಪಾಪ ಯಾರಿಗೆ ಏನು ಮಾಡಬೇಕು ಎಲ್ರಿಗೂ ನ್ಯಾಯವಾಗಿ ಇದು ಮಾಡಿದ್ದಾರೆ. ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಮತ್ತೆ ನಿಮ್ಮ ಅಂಗಡಿ ನಿಮಗೆ ತಗೋಬೋದಲ್ವಾ ರಿಸರ್ವೇಷನ್? ಸರ್ ಅದು ನೀವು ಹೇಳೋ ಪ್ರಕಾರ ಅವ್ರು ಹೇಳ್ತಾವ್ರೆ ಆ ಕ್ಯಾಸ್ಟ್ಗೆ ಅಂಗಡಿ ಬೇಕು ಅಂತ. ಇವಾಗ ಆ ಕ್ಯಾಸ್ಟ್ ಅವ್ರಿಗೆ ಆ ಅಂಗಡಿಗಳಿದ್ದಾವೆ, ಬೇರೆ ಯಾರಿಗೂ ಕೊಟ್ಟಿಲ್ಲ. ಇವಾಗ SC ಬರಬೇಕಾಗಿರೋ ಅಂಗಡಿ ಬೇರೆಯವ್ರು ಬಂದು ಕೂಗಲ್ಲ ಅಂತೇಳಿ ನಾವು ಈಗ SC ಅವರು SC ಅಂಗಡಿಯಲ್ಲೇ ಇದ್ದಾರೆ ಸರ್. ಇವಾಗ ಮತ್ತೆ ಕೂಗ್ಬಿಟ್ಟು ನಮ್ಮ ಅಂಗಡಿ ನಮ್ಗೆ ಸಿಗಲಿಲ್ಲ ಅಂದ್ರೆ ನಾವು ಎಲ್ಲಿಗೆ ಹೋಗೋದು ಸರ್? ಸರ್ ನಾನು ಆನಂದ್ ಮಾತಾಡ್ತಾ ಇರೋದು. ನಂದು 40ನೇ ನಂಬರ್ ಶಾಪ್ ಇದೆ. ನಾನು ಇಲ್ಲಿ ಟೀ ಅಂಗಡಿ ನಡೆಸ್ತಾ ಇರ್ತೀನಿ. ನಂದು ಏನು ಮನವಿ ಅಂದರೆ, ನಾನು ಅಂಗಡಿಗೆ ಬಂದು 25 ವರ್ಷ ಆಯಿತು ಸರ್. ನೀವು ಏಕ್ದಮ್ ಬಂದಿದ್ದೇನೆ ನೀವು ಖಾಲಿ ಮಾಡಿ ಅಂದರೆ ನಾವು ಖಾಲಿ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಇಲ್ಲಿ ಮಾರ್ಕೆಟಲ್ಲಿ ಎಲ್ಲ ನಾವು ಅಣ್ಣ ತಮ್ಮಂದರು 100 ಅಂಗಡಿಗಳಿದೆ ಸರ್. ನಮ್ಮದೇ ಆದ ಒಂದು ವ್ಯಾಪಾರ ಮಾಡಿರ್ತೀವಿ, ನಾವೇ ಒಂದು ಅಂಗಡಿನ ಒಂದು ಕಷ್ಟಪಟ್ಟು ಬ್ರ್ಯಾಂಡ್ ಮಾಡಿರ್ತೀವಿ. ನೀವು ಏಕ್ದಮ್ ನೀವು ಖಾಲಿ ಮಾಡಿ ಅಂದರೆ ಮಾಡೋಕ್ಕಾಗಲ್ಲ. ಮತ್ತು ಸರ್ ಇದರಲ್ಲಿ ದಯವಿಟ್ಟು ನಾನು ಒಂದು ಹೇಳೋದೇನು ಅಂದರೆ, ಫಸ್ಟು ಒಂದು ಇದು ಮಾಡಿದಾಗ ಪರ್ಸೆಂಟೇಜ್ ರೈಸ್ ಮಾಡಿದ್ರಿ, ಆ ಥರ ರೈಸ್ ಬೇಕಾದರೆ ಮಾಡಲಿ, ನಾವು ಕಟ್ಟಕ್ಕೆ ರೆಡಿಗಿದ್ದೀವಿ. ಏಕ್ದಮ್ ಬಂದು ಅಂಗಡಿ ಖಾಲಿ ಮಾಡಿ ಅಂದರೆ ಯಾರೇ ಆಗಲಿ ಸರ್, ಯಾವುದೇ ಸರ್ಕಾರ 100 ಜನ ಬಡವ್ರ ಮೇಲೆ ಹೊಟ್ಟೆ ಮೇಲೆ ಹೊಡೆದು ಸರ್ಕಾರ ನಡೆಸಬೇಕು ಅಂತ ನಗರಸಭೆಗೆ ಆದಾಯ ಬರಬೇಕು ಅಂತ ಯಾರು ಯೋಚನೆ ಕೂಡ ಮಾಡಬಾರ್ದು ಸರ್. ತಪ್ಪು ಅದು. ನೀವೇನಿದೆ ಪರ್ಸೆಂಟೇಜ್ ರೈಸ್ ಮಾಡಿ. ನಾವೆಲ್ಲ ಅಣ್ಣ ತಮ್ಮಂದರು ಇಲ್ಲೆಲ್ಲಿ ಮತ್ತೆ ಸರ್ ಇಲ್ಲೆಲ್ಲ ಜಾತಿಗಳವರು ಇದ್ದೀವಿ. ಈಗ SC ಜನಾಂಗದವ್ರು ಇದ್ದೀವಿ, ಮುಸ್ಲಿಂ ಸಮುದಾಯ ಇದೆ, ಎಲ್ಲ ಒಂದು 99 ಅಂಗಡಿಯಲ್ಲಿ ಒಂದು 10 ಜನ SC ಸಮಾಜಕ್ಕೆ 10 ಅಂಗಡಿ ಇದೆ, ಮುಸ್ಲಿಮ್ಸ್ ಅವ್ರಿಗೊಂದು 25 ಅಂಗಡಿ ಇದೆ, OBC ಅವ್ರಿಗೆ 20, ಜನರಲ್ಲಿ ಎಲ್ಲರೂ ಇದ್ದೀವಿ ಸರ್. ಇಲ್ಲಿ ಯಾವುದೇ ಥರ ಜಾತಿ ಇನ್ನೊಬ್ರಿಗೆ ಅನ್ಯಾಯ ಆಗಿದೆ, ಇನ್ನೊಬ್ರಿಗೆ ಇದಾಗಿದೆ ಅಂತ ಏನೂ ಇಲ್ಲ ಸರ್. ಎಲ್ಲ ಅಣ್ಣ ತಮ್ಮಂದಾಗೆ ಅವಾಗಿಂದ ಇದ್ದೀವಿ ಸರ್. ಇದರಲ್ಲಿ ಯಾವುದು ರಾಜಕೀಯ ವ್ಯಕ್ತಿಗಳಿಗೆ ಹೇಳ್ತಾ ಇದ್ದೀನಿ ಸರ್, ಒಬ್ರಿಗೆ ಅನ್ಯಾಯ ಮಾಡಬೇಕು ಒಂದು ಜಾತಿಗೆ ಅಂತ ಯಾರೂ ಇಲ್ಲ ಸರ್. ಇಲ್ಲಿ ಈಗ ಶಾಸಕ ಪ್ರದೀಪ್ ಈಶ್ವರ್ ಅವರು ಕೈವಾಡ ಇದೆ ಅಂತ ಹೇಳ್ಬಿಟ್ಟು ಕೆಲವೊಬ್ಬರು ನಗರಸಭೆ ಸರ್ 100ಕ್ಕೆ 100 ಸುಳ್ಳು ಸರ್. ಇದರಲ್ಲಿ ಯಾವುದು ಸರ್, ಈಗ ಬಚ್ಚೇಗೌಡರ ಕಾಲದಿಂದನೂ ತಳ್ಕೊಂಡೇ ಬಂದಿದ್ದಾರೆ. ಯಾರೇ ಆಗಲಿ ಸರ್, ಒಬ್ರು ಹೊಟ್ಟೆ ಮೇಲೆ ಹೊಡಿಬೇಕು ಅಂತ ಯಾವ ಜನಪ್ರತಿನಿಧಿ ಯೋಚನೆ ಮಾಡಲೂಬಾರ್ದು ಸರ್. ಅದು MLA ಆದರೂ ಆಗ್ಬೋದು, ಅಧ್ಯಕ್ಷರಾದರೂ ಆಗ್ಬೋದು ಸರ್. ನಾನು ಹೇಳೋದು ಅಷ್ಟೇ ಸರ್. ನಾವು ಸಮಾಜದಲ್ಲಿ ಈಗ ನಮ್ಮ ಇವರು ಅನಿಲ್ ಅವರು ಒಂದು ಮೊನ್ನೆ ಹೋಲ್ಸೇಲ್ ಅಂಗಡಿ ಮಾಡಿದ್ದಾರೆ ಸರ್, ಒಂದು 10 ಲಕ್ಷ ಸಾಲ ಮಾಡಿದ್ದಾರೆ. ಏಕ್ದಮ್ ಲಾಸ್ ಆಗಿದೆ. ಕೋವಿಡಲ್ಲಿ ಕೂಡ ನಾವು ಬಾಡಿಗೆ ಕಟ್ಟಿದ್ದೀವಿ ಸರ್. ನಾವು 1 ವರ್ಷ ಅಂಗಡಿಗಳು ಬಾಕ್ಲು ಹಾಕೊಂಡಿದ್ದೀವಿ. ನಾವು ಆದ್ರೂ ನಮ್ಗೇನು ವ್ಯಾಪಾರನೇ ನಡೀತಾ ಇರಲಿಲ್ಲ. ಆ ಟೈಮಲ್ಲಿ ನಾವೇನು ನೀವು ಬೇರೆಯವ್ರು ಕೊಡಬೇಕು ಅಂದರೆ ಇನ್ನೂ 15 ಅಂಗಡಿಗಳು ಖಾಲಿ ಇದೆ ಸರ್. ಅದರಲ್ಲಿ ಕೊಡಿ. ಒಬ್ಬರನ್ನ ಖಾಲಿ ಮಾಡಿಸ್ಬಿಟ್ಟು ಕೊಡೋದು ತುಂಬ ತಪ್ಪು ಸರ್. ಯಾಕೆಂದರೆ ವೈಯಕ್ತಿಕವಾಗಿ ಸರ್, ಇವಾಗ ನಾನೇನೋ ಬಿಸ್ನೆಸ್ಸಲ್ಲಿ ನಾನೇನೋ ಸಾಲ ಮಾಡ್ಕೊಂಡಿರ್ತೀನಿ. ಈಗ ನಮ್ಮ ಮರಿಯವರು ಅವ್ರು ಸಾಲ ಮಾಡ್ಕೊಂಡಿರ್ತಾರೆ. ಅಣ್ಣ ಈಗ ಹೇಳಿದ್ರು ಇವ್ರದೇ ಒಂದು ಇದರಲ್ಲಿ ಒಂದು 30 ವರ್ಷದಿಂದ ರೇಷನ್ ಅಂಗಡಿ ನಡೆಸಿದ್ದಾರೆ. ಈಗ ಆಪೋಸಿಟ್ ಬಂದು ಅವ್ನು ಎಷ್ಟಾದ್ರೂ ಕೂಗ್ತಾನೆ, ಅದು ತಪ್ಪು ಸರ್. ಈಗ ನಮ್ಮದೇ ಆಗಿದ್ದು ನಾವು ಒಂದು ಬ್ರ್ಯಾಂಡ್ ಮಾಡಿರ್ತೀವಿ. ನೀವು ದೊಡ್ಡವರು ಯಾರು ಜನಪ್ರತಿನಿಧಿಗಳಿದ್ದಾರೆ ಕುತ್ಕೊಳ್ಳಿ, ನಗರಸಭೆಯವರು ಕುತ್ಕೊಂಡು ಏನೋ ಒಂದು ಬಾಡಿಗೆ ಫಿಕ್ಸ್ ಮಾಡಿ, ಅದಕ್ಕೆ ನಾವೆಲ್ಲ 99 ಜನನೂ ರೆಡಿ ಇದೀವಲ್ವಾ. ನೀವು ಕಾನೂನು ಪ್ರಕಾರ ರೈಸ್ ನೀವು ಏನು ಫಿಕ್ಸ್ ಮಾಡ್ತೀರಾ, ನಾವು ಕಟ್ಟಕ್ಕೆ ರೆಡಿಗಿದ್ದೀವಿ ಸರ್. ಅದು ಬಿಟ್ಬಿಟ್ಟಿದ್ದೇನೆ ನೀವು ಖಾಲಿ ಮಾಡಿ ಅಂದರೆ ನಾವು ಯಾರು ಇಲ್ಲಿ 99 ಅಂಗಡಿಗಳವರು ನಾವು ಯಾರು ಖಾಲಿ ಮಾಡೋಕ್ಕೆ ರೆಡಿ ಇಲ್ಲ ಸರ್. ಇದು ಸಾಲವೆಲ್ಲ ಮಾಡಿಬಿಟ್ಟಿದ್ದೀವಿ. ಅವ್ರೀಗ ಹೆಣ್ಮಕ್ಳು ಮದುವೆ ಮಾಡಿದ್ದಾರೆ ಸರ್. ಈಗ ಯಾರೇ ಆಗಲಿ ಸರ್, ಮುನ್ಸಿಪಾಲ್ಟಿ ಅಂಗಡಿಗೆ ಬರೋರು ಬಡವರು ಬರೋದು ಸರ್. ಯಾರು ಬರೋಲ್ಲ, ಇರೋರು ಸ್ವಂತ ಅಂಗಡಿಗಳಲ್ಲಿ ಇರ್ತಾರೆ ಸರ್. ಇನ್ನು ನಮ್ಮನ್ನು ಖಾಲಿ ಮಾಡಿಸಿ ನಿಮ್ಮ ಉದ್ದೇಶ ಏನು? ಇದ್ರಲ್ಲಿ ರಾಜಕಾರಣ ಮಾಡಬಾರ್ದು. ಯಾರೇ ಆಗಲಿ ಸರ್, ನಿಮ್ಮ ವೈಯಕ್ತಿಕ 100 ಇರ್ಬೋದು ಸರ್. ಇದರಲ್ಲಿ ನಿಮ್ಮ ಕರ್ಮ ಯಾರನ್ನೂ ಬಿಡಲ್ಲ. ಈಗ 100 ನಮ್ಮ ಸಂಸಾರಗಳು ನೀವು ಖಾಲಿ ಮಾಡಿಸ್ಬಿಟ್ರೆ ನಿಮ್ಗೆ ದೇವ್ರು ಒಳ್ಳೇದು ಮಾಡ್ತಾನ ಹೇಳಿ? ಎಲ್ಲರೂ ಇದ್ದೀವಿ ಸರ್. ಇಲ್ಲಿ ಎಲ್ಲ ಸಾಲ ಮಾಡಿ ಮಕ್ಕಳು ಎಜುಕೇಷನ್ಗೆ ಕಟ್ಟಿದ್ದಾರೆ. ಮಕ್ಕಳು ಏನು ಹೇಳಿ, ಈಗ ವ್ಯಾಪಾರಗಳೆಲ್ಲ ಕಾಂಪಿಟೇಷನ್ ಸರ್. ಈಗ ಅವರು ವಿಳೆದೆಲೆಯಲ್ಲಿ ಅವರೊಂದು ಬ್ರ್ಯಾಂಡ್ ಮಾಡಿರ್ತಾರೆ. ಆ ಅಂಗಡಿನ ಆ್ಯಕ್ಷನಲ್ಲಿ ಎಷ್ಟಾದರೂ ಕೂಗ್ತಾರೆ ಸರ್. ನೀವು ಅದು ಬಿಟ್ಬಿಟ್ಟಿದ್ದೇನೆ. ನೀವು ಎಲ್ಲ ಕುತ್ಕೊಳ್ಳಿ, ಇಷ್ಟು ಒಂದು ಫಿಕ್ಸ್ ಮಾಡಿ. ನಿಮ್ಮ ಮಾತು ನಾವು ಕೇಳಲಿಲ್ವಾ? ಅವಾಗ ನೀವೇನೋ ಆಕ್ಷನ್ ತಗೊಳ್ಳಿ. ನಾವು ಇವಾಗ ಏನು ಮಾತು ಹೇಳ್ತೀವಿ 99 ಜನನು ಮಾತು ಮೇಲೆ ನಡ್ಕೊತೀವಿ ಸರ್. ನನ್ನ ಹೆಸರು ಸೈಯದ್ ಶಂಶುದ್ದೀನ್ ಅಂತ. ಸಂತೆ ಮಾರ್ಕೆಟಲ್ಲಿ ಸುಮಾರು ನಾವು 30 ವರ್ಷದಿಂದ ವಾಸವಿದ್ದೀವಿ. ನನ್ನ ವೃತ್ತಿ ಜೀವನಕ್ಕೆ ನಾನು ದಿನಸಿ ಅಂಗಡಿ ಇಟ್ಕೊಂಡಿದ್ದೀನಿ. ಈ ಮಾರ್ಕೆಟಿಗೆ ಬಂದಾಗ ಠೇವಣಿ ನಮ್ಮ ಹತ್ರ ಇಸ್ಕೊಂಡು, ಪ್ಲಾಟ್ಫಾರಮ್ ಮೇಲೆ ಇದ್ವಿ ನಾವು, ಠೇವಣಿ ನಮ್ಮ ಹತ್ರ ಇಸ್ಕೊಂಡು ಈ 6/8 ಅಂಗಡಿಗಳು ಆ ಕಾಲದಲ್ಲಿ ಕಟ್ಕೊಟ್ರು 86ಅಲ್ಲಿ. ಆ ಕಾಲದಿಂದ ಈ ಕಾಲಕ್ಕೆ ನಾವು ಇದೇ ವ್ಯಾಪಾರ ಮಾಡಿಕೊಂಡು ಕಾಲಕ್ಕೆ ಬಾಡಿಗೆ ಜಾಸ್ತಿ ಮಾಡಿಕೊಂಡು, ಏನು ನಗರಸಭೆ ಅವ್ರು ಹೇಳ್ತಾರೆ ಬಾಡಿಗೆ ಜಾಸ್ತಿ ಮಾಡಿ, ಆ ಜಾಸ್ತಿ ಬಾಡಿಗೆ ಕಟ್ಕೊಂಡು, ಪ್ಲಸ್ಸು ಕೋವಿಡಲ್ಲಿ ಎಲ್ಲ ಫ್ಲಾಟ್ ಆದರು. ಆ ಟೈಮಲ್ಲಿ ಕೂಡ ನಮ್ಗೆ ಬಾಡಿಗೆ ಬಕ್ಷಿಸ್ ಮಾಡಿಲ್ಲ. ಆ ಟೈಮಲ್ಲಿ ಕೂಡ ನಾವು ಬಾಡಿಗೆ ಕಟ್ಟಿದ್ದೀವಿ. ಎರಡನೇದು SR ರೇಟ್ ಏನಿದೆ ಮುಂದಕ್ಕೆ, SR ರೇಟ್ ನಾವು ಕಡಕ್ಕೆ ಸಿದ್ಧ ಇದ್ದೀವಿ.
ಅಡ್ವಾನ್ಸು ಬಾಡಿಗೆ ಏನಿದೆ ಅದನ್ನು ಕಟ್ಟಕ್ಕೆ ನಾವು ಸಿದ್ಧ ಇದ್ದೀವಿ. ನಾವು ಅದೇ ಅಪೀಲ್ 2-3 ಸಾರಿ ಅಪೀಲ್ ಮಾಡಿದ್ದೀವಿ ನಗರಸಭೆಗೆ, ಅಧ್ಯಕ್ಷರಿಗಾಗಲಿ ಪೌರಾಯುಕ್ತರಿಗಾಗಲಿ ಎಲ್ರಿಗೂ ನಾವು ಅಪೀಲ್ ಮಾಡಿದ್ದೀವಿ. ಈ ಬೇರೆಯವ್ರು ಬಂದರೆ ಏನಾಗುತ್ತೆ ಗೊತ್ತಾ, ಯಾರೋ ಬರ್ತಾರೆ, ಏನೂ ಗೊತ್ತಿರಲ್ಲ, ವ್ಯಾಪಾರದಲ್ಲಿ ಹೆಂಗೆ ಏನು ಅಂತ ಏನೂ ಗೊತ್ತಿರಲ್ಲ, ಕೂಗ್ಬಿಡ್ತಾರೆ. ಒಂದು 10 ಪಟ್ಟು ಜಾಸ್ತಿ ಕೂಗ್ತಾರೆ. ಒಂದು 2-3 ತಿಂಗಳು ಬಿಟ್ಟು ಹೊರಟೋಗ್ತಾರೆ. ಲಾಸ್ ಯಾರಿಗೆ? ಸರ್ಕಾರಕ್ಕೆ ತಾನೆ. ತುಂಬ ಅನ್ಯಾಯ ಆಗುತ್ತೆ. ತುಂಬ ಪ್ಲಾಟ್ಫಾರ್ಮ್ ಬಂದುಬಿಡ್ತೀವಿ ಸರ್. ನಮ್ಗೆ ಇದು ಬಿಟ್ಟರೆ ಬೇರೆ ಜೀವನ ನಮ್ಗೆ ಗೊತ್ತಿಲ್ಲ. ನಾನು ರೇಷನ್ ಅಂಗಡಿ ವ್ಯಾಪಾರಿ, ನನಗೆ ಇದು ಬಿಟ್ಟು ಬೇರೆ ಏನಕ್ಕೆ ಹೋಗಲಿ? ಯಾವ ವ್ಯಾಪಾರ? ಕೂಲಿ ಕೆಲಸಕ್ಕೆ ಹೋಗ್ಬೇಕಾಯ್ತಾ? ನನ್ನ ಮಕ್ಕಳನ್ನ ಹೇಗೆ ಸಾಗಲಿ? ನಾನು ಜೀವನ ಹೆಂಗೆ ನಡೆಸಲಿ? ಬಾಡಿಗೆ ಮನೆಯಲ್ಲಿ ಇದ್ದೀವಿ ನಾವು, ಬಾಡಿಗೆ ಹೆಂಗೆ ಕಟ್ಟೋದು? ಇದಕ್ಕಾಗಿ ನಾವು ಎಲ್ರಿಗೂ ಮನವಿ ಮಾಡ್ತೀವಿ, ನೀವು ಬೇರೆ ದ್ವೇಷ ಏನೇ ಇರಲಿ ಇಟ್ಕೊಳ್ರಿ ಸೈಡಲ್ಲಿ, ನಮಗೆ ನ್ಯಾಯ ದೊರಕಿಸ್ಕೊಡಿ. ನಾವು 30 ವರ್ಷದಿಂದ ಈ ಅಂಗಡಿಗಳಲ್ಲಿ ಇದ್ದೀವಿ. ನಾವು ಒಂದು 10 ಜನ ಇದ್ದಾರೆ ನಮ್ಮ ಎಸ್ಸಿವರು, ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಇದು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ. ಏನು ಸರ್, ಇದು ನಮಗೆ ಏನೋ ಮಾಡಿ ಇದು ಮಾಡಬೇಕಿದು. ಬಾಡಿಗೆ ಜಾಸ್ತಿ ಮಾಡಲಿ, ಏನೋ ಪರ್ಸೆಂಟೇಜ್ ಅವ್ರದ್ದು ಇದೆ, ಮಾಡಲಿ. ಅವ್ರಿಗೂ ಈ ಅಂಗಡಿಗಳಿಗೆ ಅವನಾಭಾವ ಸಂಬಂಧ ಆ ಥರ ಆಗ್ಬಿಟ್ಟಿದೆ. ಅವ್ರ ತಂದೆ ನಡೆಸಿದ್ದಾರೆ, ಮಕ್ಕಳು ನಡೆಸ್ತಾ ಇದ್ದಾರೆ. ಸಣ್ಣ ಪುಟ್ಟ ವ್ಯಾಪಾರ ಅಷ್ಟೇ, ಇದೇನು ಕೋಟಿಗಳು ಟರ್ನ್ ಓವರ್ ಮಾಡೋಂಥ ವ್ಯಾಪಾರ ಅಲ್ಲ, ಏನೂ ಅಲ್ಲ. ಸೊ ಇದೇನಾಗಿದೆ, ಬೇರೆ ಬೇರೆ ಕಾರಣಗಳು, ವಿಭಿನ್ನ ರಾಜಕೀಯ ಕಾರಣಗಳಿಗೋಸ್ಕರ ಕಾಮಲ್ಲ ಕಣ್ಣವ್ರಿಗೆಲ್ಲ ಹಳದಿ ಕಾಣಿಸ್ದಂಗೆ ಅವ್ರಿಗೇನೇನೋ ಕಾಣಿಸ್ಬಿಟ್ಟು ಇದನ್ನು ಒಕ್ಕಲೆ ಬರ್ಸೋಕ್ಕೆ ಇವಾಗ ಬಂದಿದ್ದಾರೆ. ಇಲ್ಲಿರೋವಂಥವ್ರಿಗೆ ಬೇರೆ ಆಚೆ ಹೋಗಿ ಬದುಕೋವಂಥ ಪ್ರಪಂಚ ಗೊತ್ತಿಲ್ಲ. ಏನು MG ರೋಡಲ್ಲೋ ಬೇರೆ ಕಡೆನೋ ಹೋಗಿ ಬದುಕೋಂಥದ್ದು ಗೊತ್ತಿಲ್ಲ. ಅವ್ರ ತಂದೆ ಎಲೆ ಮಾರೋದು ಕಳಿಸಿದ್ದಾನೆ, ಅವನು ಎಲೆನೇ ಮಾರ್ತಾವನೆ. ಆತ ಈರುಳ್ಳಿ ಮಾರೋದು ಕಳಿಸಿದ್ದಾನೆ, ಅವನು ಈರುಳ್ಳಿನೇ ಮಾರ್ತಾವನೆ. ಬೇರೆ ಪ್ರಪಂಚ ಗೊತ್ತಿಲ್ಲ. ಈ ಅಂಗಡಿಗಳಿಗೂ ಇಲ್ಲಿನ ಜನ ಅವ್ರ ಕುಟುಂಬಸ್ಥರಿಗೆ ಒಂದು ಸಂಬಂಧ ಈ ಮಾರ್ಕೆಟ್ ಅಂದರೆ. ಆಮೇಲೆ ಎಲ್ಲ ಫುಟ್ಪಾತಲ್ಲಿರೋರನ್ನ ಫುಟ್ಪಾತ್ಗೆ ಖಾಲಿ ಮಾಡಿಸಿದಾಗ ತಂದು ಒಳಗಡೆಗೆ ಹಾಕಿದ್ದು ಇದೇ ನಗರಸಭೆ ಅಧಿಕಾರಿಗಳೇ. ಅವ್ರು ಫುಟ್ಪಾತಲ್ಲಿ ತೊಳ್ಳೋ ಗಾಡಿ ಅದು ಇಟ್ಟು ಬದುಕೊಂತ ಇದ್ರು. ನಿಮಗಿಲ್ಲ, ನೀವು ಸೋರುತ್ತೆ ಮಾಡುತ್ತೆ, ಫುಟ್ಪಾತ್ ಇರಬಾರ್ದು, ರಸ್ತೆ ಟ್ರಾಫಿಕ್ ಪ್ರಾಬ್ಲಮ್ ಆಗುತ್ತೆ, ಅವ್ರನ್ನೆಲ್ಲ ತಂದು ಅಂಗಡಿಗಳಿಗೆ ಹಾಕಿದ್ದು ನಗರಸಭೆಯವರೇ. ಅವರು ಲೈಸೆನ್ಸ್ಗಳು ಮಾಡಿಸ್ಕೊಂಡಿದ್ದಾರೆ, ಸ್ಕೇಲ್ಗೆ ಲೈಸೆನ್ಸ್ ಇದೆ, ಲೀಗಲ್ ಆಗಿ ಏನಿದೆಯೋ ಅವ್ರಿಗೆ ಸಂಬಂಧಪಟ್ಟಂಥ ಬಿಸ್ನೆಸ್ಗೆ ಅದು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವಾಗ ರಾಜಕೀಯ ಕೆರಚಾಟ ಮಾಡ್ಕೊಂಡಿವರು ಈ ಜನ ಬಡವರು ಹೊಟ್ಟೆ ಮೇಲೆ ಹೊಡೆದ್ರೆ ಒಂದೊಂದು ಕುಟುಂಬದಲ್ಲಿ 4-5 ಜನ ಇರ್ತಾರೆ, ಆ ಕುಟುಂಬನೇ ಹಾಳಾಗ್ಬಿಡ್ತದೆ. 100 ಅಂಗಡಿಗೆ 5 ಜನ ಅಂತಂದರೆ ಅಷ್ಟು ಜನ ಹಾಳಾಗ್ತಾರೆ. ಆಮೇಲೆ ಶಾಸಕರು ಅಂತ ಶಾಸಕರ ಸುದ್ದಿನೇ ಎತ್ತುತ್ತಾರೆ. ಕೆಲವ್ರಿಗೆ ಶಾಸಕರ ಸುದ್ದಿ ಎತ್ತಿದ್ದು ಜೀರ್ಣ ಆಗಲ್ಲ, ಅವ್ರಿಗೆ ನಿದ್ದೆ ಬರಲ್ಲ. ನಿಮ್ಗೆ ಬರೀ ಶಾಸಕರದ್ದು ಅಂಗಡಿ ಕಾಣಿಸ್ತಾ ಇದೆ. ಶಾಸಕರು 2 ವರ್ಷದ ಕಾರ್ಯಕ್ರಮಗಳ ಬಗ್ಗೆ ಯಾರಾದರೂ ಮಾತನಾಡೋರು ಇದ್ದೀರಾ? ಇವತ್ತು ಸಪ್ತಗಿರಿ ಹಾಸ್ಪಿಟ್ಲಲ್ಲಿ ಕೋಟ್ಯಾಂತರ ರೂಪಾಯಿ ಬಿಲ್ ಆಗ್ತಾ ಇದೆ. ನಮ್ಮ ತಾಲೂಕು ಆಧಾರ್ ಕಾರ್ಡ್ ಯಾರು ತೋರಿಸಿದ್ರು ಅವ್ರ ಸ್ವಂತ ಆಂಬುಲೆನ್ಸಲ್ಲಿ ಕರ್ಕೊಂಡೋಗಿ ಊಟ ಕೊಟ್ಟು ಆಪ್ರೇಷನ್ ಮಾಡಿಸಿ 1-2 ತಿಂಗಳು ಇಟ್ಕೊಂಡು ಮತ್ತೆ ಅವ್ರ ಮನೆಗೆ ತಂದು ಬಿಡ್ತಾ ಇದ್ದಾರೆ. ಅದು ನಿಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ಲ. ಇವತ್ತು ಪ್ರತಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ತಾಲೂಕಲ್ಲಿ. ಪ್ರತಿ SLC ಮಕ್ಕಳಿಗೆ, PUC ಮಕ್ಕಳಿಗೆ ಆನ್ಲೈನಲ್ಲಿ ಹಾಕಿ ಅಡ್ವರ್ಟೈಸ್ಮೆಂಟ್ ಮಾಡಿ ಪ್ರತಿ ಮಕ್ಕಳಿಗೂ ಇವತ್ತು ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ 2 ವರ್ಷದಿಂದ. ಅದು ನಿಮಗೇನು ಕಾಣಿಸ್ಲಿಲ್ಲ. ಪ್ರತಿ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಅಣ್ಣ ತಮ್ಮಂದಿರು ಇಲ್ಲದಂಥ ಅಕ್ಕ ತಂಗಿರು ಎಷ್ಟೋ ಜನ ಇದ್ದಾರೆ, ತಂದೆ ಇಲ್ದಿರೋವಂಥವ್ರು ಇದ್ದಾರೆ, ತಂದೆ ತಾಯಿ ಇಲ್ದಿರೋವಂಥ ಇದ್ದಾರೆ. ಕೋವಿಡಲ್ಲಿ ಎಷ್ಟೋ ಜನ ತಂದೆ ತಾಯಿನ ಕಳ್ಕೊಂಡಿರೋರು ಇದ್ರು. ಆ ಹೆಣ್ಮಕ್ಳಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟರು. ಅದು ನಿಮ್ಗೆ ಯಾರಿಗೂ ಏನೂ ಕಾಣಿಸ್ತಾ ಇಲ್ಲ. ಇವತ್ತು ಆಂಬುಲೆನ್ಸ್ ಫೋನ್ ಮಾಡಿದ ತಕ್ಷಣ 10 ಆಂಬುಲೆನ್ಸ್ ಇಟ್ಕೊಂಡು ರಾತ್ರಿ ಆಗಲೂ ಸರ್ವಿಸ್ ಮಾಡ್ತಾ ಇದ್ದಾರೆ. 2,000 ಚಿಲ್ಲರೆ ಪೇಷಂಟ್ಗಳು ಅವರಿಂದ ಪ್ರಾಣ ಉಳಿಸ್ಕೊಂಡಿದ್ದಾರೆ. ಅದು ನಿಮಗೇನು 5,000 ಜನದವರೆಗೂ ಪ್ರಾಣ ಉಳಿಸ್ಕೊಂಡಿದ್ದಾರೆ. ಅದು ನಿಮ್ಗೆ ಯಾರಿಗೂ ಏನೂ ಕಾಣಿಸ್ತಾ ಇಲ್ಲ. ಬರೀ ಕಾಮಾಲೆ ಕಣ್ಣು. ಏನಾದರೂ ಪ್ರದೀಪ್ ಈಶ್ವರ್ ಬೇರೆ ಒಳ್ಳೇದಕ್ಕೇನು ಕಾಣಿಸ್ತಾ ಇಲ್ವಾ? ಪ್ರದೀಪ್ ಈಶ್ವರ್ಗೆ 6:30-7 ಗಂಟೆಗೆ 3 ಗಂಟೆಗೆ ಎದ್ದು 7ವರೆಗೆ 6ವರೆಗೆ ಹಳ್ಳಿಗಳಲ್ಲಿದ್ದು ಇವತ್ತು ಅನುದಾನಗಳು ತಂದು ಪ್ರತಿಯೊಂದು ಕೆಲಸ ಮಾಡಿಸಿ ಪ್ರತಿ ಹಳ್ಳಿ ಸುತ್ತಾ ಇದ್ದಾರೆ, ಟೌನ್ ಸುತ್ತಾ ಇದ್ದಾರೆ. ನಾಳೆನೂ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ ಇದೆ. ಇವೆಲ್ಲ ಏನು ಕಾಣಿಸ್ತಾ ಇಲ್ವಾ? ಈ ಹಿಂದೆ ಇಷ್ಟು ಜನ ಶಾಸಕರು ಇವ್ರ ಕಾರ್ಯಕ್ರಮ ಥರ ಯಾರಾದರೂ ಮಾಡಿದಾರಾ? ಒಂದು ಎಕ್ಸಾಂಪಲ್ ಕೊಡಿ. ನಮಸ್ತೆ ಚಿಕ್ಕಬಳ್ಳಾಪುರ ಯಾರಾದರೂ ಮಾಡಿದ್ರ? ಹಿಂದೆ ಶಾಸಕರು ಹಳ್ಳಿ ಸುತ್ತಾಟ ಮಾಡಿದ್ರ? ಅಸಲ ಶಾಸಕರು ನೋಡಿರೋರು ಎಷ್ಟು ಜನ ಇದ್ದೀರಾ? ಇವಾಗ ಪ್ರತಿಯೊಬ್ಬರು ಫ್ರೀಯಾಗಿ ನೋಡ್ಬೋದು, ಫ್ರೀ ಆಫ್ ಕಾಸ್ಟ್. 7 ಗಂಟೆ 6ವರೆಗೆ ಪ್ರತಿ ಹಳ್ಳಿಯಲ್ಲೂ ಶಾಸಕರು ಇರ್ತಾರೆ. ಪ್ರತಿ ಅನುದಾನ ತರ್ತಾ ಇದ್ದಾರೆ, ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಸಿಗ್ತಾರೆ, ನೆಲದಲ್ಲಿ ಕುತ್ಕೊತಾರೆ, ಸಿಂಪಲ್ ನೀವು ಕೊಟ್ಟಿದ್ದು ತಿಂತಾರೆ. ಇಂಥ ಪ್ರಾಮಾಣಿಕ ಶಾಸಕರು ಇಟ್ಕೊಂಡು ಯಾವುದೋ ಒಬ್ಬ ಮಾಧ್ಯಮದವರು ಪಾಪ ಹೇಳ್ತಾ ಇದ್ರು ಭ್ರಷ್ಟಾಚಾರ ನಡೆದಿದೆ ಅಂತ. ನೀವು ಭ್ರಷ್ಟಾಚಾರ ನಡೆದಿದ್ರೆ ಪ್ರೂಫ್ ಮಾಡಿ ಸ್ವಾಮಿ. ಎಲ್ಲಿ ಇಷ್ಟು ಅಂಗಡಿಗಳಿದ್ದಾರೆ, ಯಾರಾದರೂ 100 ರೂಪಾಯಿ ಕೊಟ್ಟಿದ್ದೀರೇನಪ್ಪ? ಯಾರಿಗಾದ್ರು ಏನು ಹೇಳಿದಾರಪ್ಪ ಶಾಸಕರು? ಏನು ಹೇಳಿದ್ದಾರೆ? ಯಾರಿಗೂ 100 ರೂಪಾಯಿ ಕೊಡಬೇಡಿ, ನೀವು ನಿಮ್ದು ಏನಿದೆ ನಿಮ್ಮ ನ್ಯಾಯ ದೊರಕಿಸ್ಕೊಂಡಿದ್ದಾರೆ. ಚಿಂತಾಮಣಿಯಲ್ಲಿ ವ್ಯಾಪಾರಸ್ಥರು ರಾಜಸ್ಥಾನ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರೋರಿಗೆ ಅಂಗಡಿ ಇಡಕ್ಕೆ ಕೊಡಲ್ಲ. ಪಾನಿಪುರಿ ಆಗ್ಬೋದು, ಬಟ್ಟೆ ಅಂಗಡಿ ಆಗ್ಬೋದು, ಚಿಂತಾಮಣಿಯಲ್ಲಿ ಕೊಡಲ್ಲ. ಈ ಊರಲ್ಲಿ ಏನಾಗಿದೆ, ಎಲ್ಲ ಬೇರೆ ರಾಜ್ಯಗಳವರೇ ಬಂದು ಎಲ್ಲ ಅಂಗಡಿಗಳು ಆಕ್ರಮಿಸ್ಕೊತಾ ಇದ್ದಾರೆ. ಇವತ್ತು ಇಲ್ಲೇನಾದರೂ
ನೀವು ಆಕ್ಷನ್ ಇಟ್ಟರೆ ಇಲ್ಲಿ ಆಧಾರ್ ಕಾರ್ಡ್ ಇರೋನು ಒಬ್ಬನಿಗೆ ಹೋಗಲ್ಲ, ನಿಮ್ಮ ವೋಟರ್ಸ್ಗೆ ಒಬ್ಬನಿಗೂ ಅಂಗಡಿ ಆಗಲ್ಲ. ಬರೀ ರಾಜಸ್ಥಾನ ಗುಜರಾತು ಆ ಕಡೆಯವರೇ ಅಂಗಡಿಗಳು 10,000 ಇರೋದು 20,000 ಕೂಗ್ತಾರೆ. ಅವ್ನಿಗೆ ಆಧಾರ್ ಕಾರ್ಡ್ ಇರೋಲ್ಲ, ಅವ್ನು ನಿಮ್ಮ ವೋಟರು ಅಲ್ಲ. ಇವಾಗ ಇಲ್ಲಿರೋರೆಲ್ಲ ನಿಮ್ಮ ವೋಟರ್, ಅವ್ರು BJPಗೆ ಹಾಕ್ಬೋದು, ಕಾಂಗ್ರೆಸ್ ಹಾಕ್ಬೋದು, ಅವ್ರು ವೈಯಕ್ತಿಕ ಅದು. ಬಟ್ ಈ ಅಂಗಡಿಗಳು ಗೊಬ್ಬೆಬ್ರಿಸಿದ್ರೆ ನೀವು ಎಲ್ಲ ರಾಜಸ್ಥಾನದವರು ಬೇರೆ ಬೇರೆಯವರು ಬಂದು ಇವಾಗ ಎಲ್ಲಿದ್ದಾರೆ ಸಣ್ಣ ಸಣ್ಣ ಗಲ್ಲಿಗಳಲ್ಲಿ ಅವ್ರು ಬಂದು ಆಕ್ರಮಣ ಮಾಡ್ತಾರೆ. ಇಷ್ಟು ಜನದ ಹೊಟ್ಟೆ ಮೇಲೆ ನೀವು ಮಣ್ಣಾಕ್ದಂಗೆ ಆಗುತ್ತೆ, ಅಷ್ಟೇ ಆಗೋದು. ಬೇನಾಮಿಯಾಗಿ ಯಾರಾದ್ರೂ ಇಲ್ಲಿ ಅಂಗಡಿಯಲ್ಲಿ ಇದ್ದರೆ ಅವ್ರು ಬೇಡ. ಪ್ರೆಸೆಂಟ್ ಇವಾಗ ಅಂಗಡಿಯಲ್ಲಿ ಯಾರಿದ್ದಾರೆ ಅವ್ರಿಗೆ ಮಾಡಿ. ಯಾರೋ ಬೇನಾಮಿ ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿದ್ದಾರೆ, ಇವ್ರು ಕೊಟ್ಟಿದ್ದಾರೆ, ಗುಡ್ ವಿಲ್ಗೆ ಅಂತಿದ್ದಾರಲ್ಲ, ಅವ್ರನ್ನ ಬಿಟ್ಬಿಡಿ ಹಿಂದೆ ಇರೋರು. ಪ್ರೆಸೆಂಟ್ ಇವಾಗ ಅಂಗಡಿಯಲ್ಲಿ ಒಬ್ರು ಇದ್ದಾರೆ, ಫಾರ್ ಎಕ್ಸಾಂಪಲ್ ಅವ್ರು ಯಾರೋ ವೆಂಕಟೇಶ್ ಅಂತ, ಇಬ್ಬರು ಅಂಗಡಿ ಅವ್ರದ್ದು ವಿಟ್ನೆಸ್ ಕೇಳಿ, ಇವ್ರು ಎಷ್ಟು ದಿವಸದಿಂದ ಇದ್ದಾರೆ, ಇವರೇನೋ ಓನರು, ಅವ್ರ ಹೆಸರಿಗೆ ಮಾಡಿ ಅವ್ರು ಆಧಾರ್ ಕಾರ್ಡ್ ತೊಗೊಂಡು. ನಿಮಗೆ ಬೇನಾಮಿ ಅಂತ ಹೇಳ್ತಾ ಇದ್ದೀರಲ್ಲ, ಇವತ್ತು ಪ್ರೆಸೆಂಟ್ ಅಂಗಡಿಯಲ್ಲಿ ಯಾರಿದ್ರೆ ಅವ್ನಿಗೆ ಮಾಡಿ ಅಂಗಡಿ. ಅವನ ಹತ್ರ ಅಡ್ವಾನ್ಸ್ ತೊಗೊಳ್ಳಿ, ಹೊಸ ಬಾಡಿಗೆ ಫಿಕ್ಸ್ ಮಾಡಿ ಅವನಿಗೆ. ಅವ್ನು ಆಧಾರ್ ಕಾರ್ಡ್ ತೊಗೊಳ್ಳಿ, ಅವ್ನು ಲೋಕಲ್ ಆಗಿರಬೇಕು, ನಮ್ಮ ತಾಲೂಕವನಾಗಿರಬೇಕು. ಎಲ್ಲೆಲ್ಲಿ ಯಾರು ಬಂದು ಬದುಕ್ತಾ ಇದ್ರೆ ನಾವೇನು ಫುಟ್ಪಾತ್ಗೆ ಹೋಗೋಣ ಇಲ್ಲಿರೋರು? ಇದಕ್ಕೂ ಶಾಸಕರಿಗೆ ಯಾವುದೇ ಸಂಬಂಧ ಇಲ್ಲ. ಇದಕ್ಕೆ ಕಮಿಷನರ್ ಇದ್ದಾರೆ, ಅಧ್ಯಕ್ಷರಿದ್ದಾರೆ, ಬೇರೆ ಬೇರೆ ಒಂದು ಸರ್ಕಾರದ ಪ್ರೋಸೆಸ್ ಇದೆ. ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ MLA ಅವರು ನಗರಸಭೆಗೆ ಬಂದು ಕೂತ್ಕೊಳ್ಳೋಕ್ಕಾಗುತ್ತೆ ಅಂಗಡಿಗಳಿಗೋಸ್ಕರ? ಇವಾಗ ನಮ್ಮ ನಗರಸಭೆಯವರು ನಮಗೆ ಒಂದು ಕಾಯ್ದೆಯನ್ನು ಹೇಳಿರ್ತಾರೆ, ರೈಟ್ ಆಫ್ ಫಸ್ಟ್ ರೆಫ್ಯೂಸಲನ್ನು ಆಯ್ಕೆ ಮಾಡ್ಕೊಳ್ಳಿ ನೀವು ಅಂತ. ಅದರ ವಿಚಾರ ಏನಂದರೆ, ಇವಾಗ ಯಾರೋ ಬಂದು 20,000 ಕೂಗಿದ್ರು ಅದರ ಮೇಲೆ 5% ನಾವು ಕೊಡೋಕೆ ರೆಡಿ ಇದ್ದರೆ ಅವಾಗ ನಮಗೂ ನಾವು ತೊಗೊಳ್ಳಿ, ನೀವೇ ನಿಮ್ಮ ಅಂಗಡಿ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಅವರು ಅಂಗಡಿ ಕೊಡೋದಿಲ್ಲ ಅಂತ ಗೊತ್ತಿರ್ತಾರೆ, ಯಾರು ಬಹಿರಂಗ ಕೂಗೋರಿಗೆ. ಅವಾಗ ಅವ್ರು ಎಷ್ಟು ಬೇಕೋ ಕೂಗ್ತಾರೆ. ಅವ್ರು 30,000 ಕೂಗಿದ ಮೇಲೆ ನಾವು ಅದ್ರ ಮೇಲೆ 5% ಅಂದರೆ 1,500 ರೂಪಾಯಿ ಎಕ್ಸ್ಟ್ರಾ ಮಾಡುತ್ತೆ. ಆ 31 ಕೊಟ್ಟು ನಾವು ತೊಗೊಬೇಕು. ಆ ಥರ ಒಂದು ಮಾಡ್ತಾ ಇದ್ದಾರೆ. ಬಟ್ ಅದ್ರ ಮಾಡಿ ಪ್ರಯೋಜನ ಏನಾಗುತ್ತೆ? ಅದಕ್ಕೆ ಏನು ನ್ಯಾಯ ಆಗುತ್ತೆ? ಇವಾಗ ನಾವು ಗೌರ್ಮೆಂಟ್ ಪ್ರಕಾರ ಏನಿದೆ ರೂಲ್ಸ್ ಫಿಕ್ಸ್ ಮಾಡಲಿ, ನಾವು ಕಟ್ಟಕ್ಕೆ ರೆಡಿ ಇದ್ದೀವಿ. ನಾವು ಒಂದು ವೇಳೆ ಕಟ್ಟಕ್ಕೆ ರೆಡಿ ಇಲ್ಲ ಅಂದರೆ ಅವಾಗ ಅವ್ರು ಆಕ್ಷನ್ ಮಾಡಲಿ, ಅದಕ್ಕೆ ನಾವು ಒಪ್ಕೊತೀವಿ. ಅದು ಬಿಟ್ಬಿಟ್ಟು ಇವಾಗ 101 ಅಂಗಡಿ ಅವರು ಕಟ್ಟಕ್ಕೆ ರೆಡಿ ಇದ್ದಾಗ ಅವ್ರು ಬೇಕು ಅಂತ ಇದು ಆಕ್ಷನ್ ಮಾಡೋಕ್ಕೆ ಇದು ಮಾಡ್ತಾ ಇದ್ದಾರೆ. ಹಿಂದಗಡೆ ಅದೇ 46 ಅಂಗಡಿ ಇದೆ, 17 ಸಾರಿ ಅಂಗಡಿ ತೊಗೊಂಡು ನಾನು ಫಸ್ಟ್ ತೊಗೊಂಡು ನಾನು ಬಿಟ್ಬಿಟ್ಟಿದ್ದೀನಿ. ಯಾಕಂದರೆ ಅಲ್ಲಿ ಬಾಡಿಗೆ ಕಟ್ಟೋಕ್ಕಾಗಲ್ಲ. ಇವಾಗ ಫಸ್ಟಲ್ಲಿ ಅದು ಅಡ್ವಾನ್ಸ್ಗಳಿಗೆ ಫಿಕ್ಸ್ ಮಾಡಿದ್ರು. ಒಂದೊಂದು ಅಂಗಡಿ ಒಂದು 5-5 ಲಕ್ಷ 6-6 ಲಕ್ಷಕ್ಕೆ ಅಡ್ವಾನ್ಸಲ್ಲಿ ಬಾಡಿಗೆ ಫಿಕ್ಸ್ ಮಾಡಿ ಅಡ್ವಾನ್ಸ್ ಆಕ್ಷನ್ ಇಕ್ಕಿದ್ರು. ಸ್ಟಾರ್ಟಿಂಗಲ್ಲಿ ಎಲ್ಲ ಅಂಗಡಿನೂ ಆಕ್ಷನ್ ಆಯಿತು. ಬಟ್ 3 ತಿಂಗಳಿಗೆ ಎಲ್ಲ ಬಿಟ್ಬಿಟ್ರು. ಆ ಅಡ್ವಾನ್ಸನ್ನು ಅವ್ರು ಮುಟ್ಗೋಲು ಹಾಕ್ಕೊಂಡಿದ್ದಾರೆ. ಯಾರು ಬಿಟ್ಟೋಗಿದ್ದಾರೆ? ಒಂದು 4 ಅಂಗಡಿ ಮಾತ್ರ ಇವಾಗ ಬಾಡಿಗೆ ಕಟ್ತಾನೆ ಇದ್ದಾರೆ. ಅದು ಫಸ್ಟು ಫಿಲ್ ಮಾಡಿ ಆಮೇಲೆ ಬೇಕು ಇದು ಬರಲಿ. ಅದು ಫಿಲ್ ಮಾಡಿದ್ರೆ ಸುಮ್ಮನೆ ಇಲ್ಲಿ ಬಾಡಿಗೆ ಕಟ್ಕೊಂಡಿರೋರಿಗೆ ಬಂದು ತೊಂದರೆ ಕೊಡ್ತಾ ಇದ್ದಾರೆ. ಅವ್ರು ಏನು ಫಿಕ್ಸ್ ಮಾಡಿದಾರೋ ಇಲ್ಲ ಡಬಲ್ ಮಾಡಲಿ, ಅದಕ್ಕೆ ನಾವು ರೆಡಿ ಇದ್ದೀವಿ. ನಾವು ರೆಡಿ ಇಲ್ಲ ಅಂದರೆ ಅವಾಗ ಅವ್ರು ಆಕ್ಷನ್ ಮಾಡಲಿ, ಅದಕ್ಕೆ ನಾವು ಒಪ್ಕೊತೀವಿ.